Welcome back to our YouTube channel. ಇಲ್ಲ ಓಕೆನಾ, ಫಸ್ಟ್ ಥಿಂಗ್ ನಮ್ಗೆ ಮಾಡೋಕ್ಕೆ ಕೆಲಸ ಇಲ್ಲ. ಸೊ ನಾನೇನು ಮಾಡಿದ್ದೀನಿ, ಇರೋಬರೋ ಮೇಕಪ್ ಐಟಮ್ಸ್ ಎಲ್ಲ ಎಳ್ದು ಆಚೆಗೆ ಹಾಕಿದ್ದೀನಿ. ಸೊ ಭಾವನನ್ನು ಕುಂಡಿಸ್ಕೊಂಡು ರೆಡಿ ಮಾಡಿ ಶಾರ್ಟ್ಸ್ ಅಪ್ಲೋಡ್ ಮಾಡಬೇಕು, ಪ್ಲಸ್ ಒಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು. ಸೊ ವಿ ಆರ್ ಡೂಯಿಂಗ್ ಕಂಟೆಂಟ್ ಇಸ್ ನಥಿಂಗ್, ಹೌ ವಿ ಆರ್ ಗೋಯಿಂಗ್ ಟು ಮೇಕ್ ರೆಡಿ ಭಾವನ ಅಷ್ಟೇ. ಹಿಂಗಿರೋಳನ್ನ ಫುಲ್ಲು ಹಿಂಗೆ ಮಾಡ್ತಾಳೆ ಅಂತ ನೋಡಬೇಕು. ಏನು ಮಾಡಲ್ಲ, ನಾನು ಜಸ್ಟ್ ಮೇಕಪ್ ಮೇಕಪ್ ಮಾಡಿ ಹೆಂಗೆ ರೆಡಿ ಮಾಡ್ತಾಳೆ ಅಂತ ನೋಡಬೇಕು. ನಮಗೆ ಯಾವ ಒಂದು ಸ್ವಲ್ಪ ಈ ಥರ ಆ ಥರ ಅಂತ ಒಂದು ಕಾನ್ಸೆಪ್ಟ್ ಐತೆ, ಅದೆಲ್ಲ ಮಿಕ್ಸ್ ಮಾಡಿ ಏನಾಗುತ್ತೋ ನೋಡೋಣ. ಫೈನಲ್ ಆಗಿ ಒಟ್ಟಿನಲ್ಲಿ ನಾನು ಏನು ಮಾಡ್ತಾಳೆ ಅಂತ ಔಟ್ಪುಟ್ ನಾವು ವೆಯ್ಟ್ ಮಾಡಿ ನೋಡಬೇಕು. ಓಕೆನಾ? ಇವಾಗ ಭಾವನ ಒಂದೆರಡು ಸ್ಯಾರಿ, ಒಂದಿಷ್ಟು ಜ್ಯುವೆಲ್ಸ್ ತಂದೋಳೆ. ನಾನು ಒಂದು ಸ್ವಲ್ಪ ಮೇಕಪ್ ಐಟಮ್, ನಾನು ಒಂದು ಸ್ವಲ್ಪ ಜ್ಯುವೆಲ್ಸ್ ತೆಗೆದಿದ್ದೀನಿ. ಸೊ ಲೆಟ್ ಸಿ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ. ಓಕೆನಾ? ಏನು ಮಾಯಿಶ್ಚರೈಸರ್ ಹಾಕಬೇಕು, ಇವೆಲ್ಲ ಏನು ಅಂತಾನು ಅವಳಿಗೆ ಗೊತ್ತಿರಲ್ಲ. ಓಕೆನಾ? ಅವಳ ಹತ್ರ ಒಂದು 4-5 ಐಟಮ್ಸ್ ಇರುತ್ತೆ. ಏನಾರ ಐತೆ ಹೇಳಮ್ಮ, ಏನಾರ ಐತೆ ಅದೆಲ್ಲ ಹೇಳಕ್ಕಾಗಲ್ಲ. ಒಂದು ಕ್ರೀಮ್ ಇಕ್ಕೊಂಡವಳೆ, ಒಂದು ಐಲೈನರ್ ಇಕ್ಕೊಂಡವಳೆ, ಆದ್ರೆ ಅವಳಿಗೆ ಐಲೈನರ್ ಹಾಕೊಳಕ್ಕೂ ಬರಲ್ಲ. ಅದಕ್ಕೂ ಫೌಂಡೇಶನ್ ಫ್ರಮ್ ಅಲ್ಲಿ ತೋರಿಸಿ ಎಲ್ಲ ತೋರ್ಸು ಅಂದರೆ ನಾನು ಎಲ್ಲ ಒಂದೇ ಬ್ರ್ಯಾಂಡ್ ಎಲ್ಲ ಮಡಿಕೊಂಡಿಲ್ಲ. ತೋರ್ಸೋಕ್ಕಾಗಲ್ಲ ಅಲ್ಲ, ಬ್ರ್ಯಾಂಡ್ ತೋರ್ಸೋಕ್ಕಾಗಲ್ಲ ಅಂತಿಲ್ಲ, ನಾನು ಒಂದೇ ಬ್ರ್ಯಾಂಡ್ ಮಡಿಕೊಂಡಿದ್ದೆ. ಎಲ್ಲ ಮಿಕ್ಸ್ಡ್ ಬ್ರ್ಯಾಂಡ್. ನಾನು ಇವಾಗ ಫೌಂಡೇಶನ್ ಜೊತೆ ಬೇಬಿ ಕ್ರೀಮ್ ಮಿಕ್ಸ್ ಮಾಡಿದ್ದೀನಿ. ಬಿಕಾಸ್ ಬರೀ ಫೌಂಡೇಶನ್ ಹಾಕಿದ್ರೆ ಅದು ಒಳ್ಳೆ ಪೇಂಟ್ ತೊಳೆದಂಗೆ. Asian Paints Royal Glitz. To glitz up your decor, give a missed call. ಸೊ ನಮ್ಮ ಭಾವನ ಸ್ವಲ್ಪ ಬೆಳಗ್ಗೆ ಅವಳಿಗೇನು ಅಷ್ಟು ಫೌಂಡೇಶನ್ ಬೇಕಾಗಲ್ಲ ಅನ್ಕೋತೀನಿ. ಅಲ್ವಾ ಭಾವನ? ಅವಳಿಗೆ ಏನು ಗೊತ್ತಿಲ್ಲ ಆ್ಯಕ್ಚುಲಿ ಫೌಂಡೇಶನ್ ಎಂತ ಹಾಕೊಳ್ತಾರೆ ಅನ್ನೋದು. ಒಂಚೂರು ಹೇಳವ ಬೆಳ್ಳಗಾಗಕ್ಕೆ. ನಮ್ಮ ಭಾವನ ಥರ ಇರಬೇಕು. ಬ್ಯೂಟಿ ಬ್ಲೆಂಡರು ಎಲ್ಲ ಹೋಗಿದೆ ಮೇಡಮ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಿಂಗೆಲ್ಲ ಮಾಡ್ತಾರಾ? ಸೊ ಇದು ಬಂದು ಗ್ಲೋ ಆ್ಯಂಡ್ ಪೌಡರ್, ಶೈನಿಂಗ್ದು ಇರುತ್ತೆ, ಸೆಟ್ಟಿಂಗ್ ಪೌಡರು ಐತೆ. ಸೊ ಫಸ್ಟ್ ನಾವು ಸೆಟ್ಟಿಂಗ್ ಪೌಡರ್ ಹಾಕೋಣ, ಆಮೇಲೆ ಶೈನಿಂಗ್ ಪೌಡರ್ ಹಾಕೋಣ. ಬಟ್ ನನಗೆ ಡೌಟು ಯಾವ ಪೌಡ್ರ್ ಅದು ಅಂತ. ಬಿಕಾಸ್ ನಾನು ಜಮಾನ ಆಯಿತು ಅಂದರೆ ಮೇಕಪ್ ಇವಳಿಗೇನೆ ಮೇಕಪ್ ಮಾಡೋದು, ಆ್ಯಂಡ್ ಇವಳೇ ನನಗೆ ಸಿಕ್ಕಿಲ್ಲ. ಫುಲ್ಲು ಬ್ಯುಸಿಯಾಗಿದ್ದೆ. ನನಗೆ ಇವಾಗ ಫೀಸ್ ಎಷ್ಟು ಕೊಡ್ತೀಯಾ? ನೀನು ಮಾಡೆಲಿಗೆ ಎಷ್ಟು ಕೊಡ್ತೀಯ ಫಸ್ಟ್? ಯಾವ ಮಾಡಲು, ಯಾವ ಸೀನ್ಗಿಲ್ದ್ರ ಮಾಡಲ್ಲ? ನಾನು ಕರ್ದಾಗ ಬರಲ್ಲ, ಇನ್ನು ಯಾವ ಸೀನ್ ಮಾಡಲ್ಲ. ನೀನು ಫ್ರೀ ಇದ್ದಾಗ ಕರಿಬೇಕು ನೋಡಿ, ಈ ಥರ ರಜಾ ಇರೋ ಟೈಮಲ್ಲಿ ನೀನು ಫ್ರೀ ಇದ್ದಾಗೆಲ್ಲ ಕರಿಬೇಕು. ಬೆಳ್ಳಗಾಗಿದೆ ನೋಡಿ ಭಾವನ, ಎಷ್ಟು ಬೆಳ್ಳಗಾಗ್ತಾಳೆ. ಪ್ಯಾಲೆಟ್ ಐತಿ, ಐ ಶಾಡೋ ಪ್ಯಾಲೆಟ್ ತೋರಿಸ್ತೇನೆ. ಬಿಕಾಸ್ ಅದಕ್ಕೇನು ಬ್ರ್ಯಾಂಡ್ ಅಂತ ಏನಿಲ್ಲ. ಆ್ಯಂಡ್ ನೋಡಿ, ಇಷ್ಟೊತ್ತು ಮಿರರ್ ಇಲ್ಲ ಅಂತಿದೆ ತಾನೇ. ಯು ಕ್ಯಾನ್ ಸಿ ಫ್ರಮ್ ನೌ. ಹಿಂಗೆ ನೋಡ್ಕೊಳ್ಳಿ ಭಾವನ. ಓಕೆ ನಾನು ಅದಕ್ಕೊಂದು ಟಿಶ್ಯೂ ಕೊಡೋದು. ಸೆಕೆಂಡ್ ಇವಳು ತುಂಬ ಕೇಳ್ತಾಳಪ್ಪ, ತುಂಬ ಕೇಳ್ತಾಳೆ ಗೈಸ್. ಅದು ಸ್ವಲ್ಪ ಪ್ಯಾಲೆಡ್ದೆಲ್ಲ ಇದಾಗ್ಬಿಟ್ಟಿದೆ, ಅವಳು ನೀಟಾಗಿ ಮೇಂಟೈನ್ ಮಾಡಿಲ್ಲ. ಐ ಡೋಂಟ್ ಯೂಸ್, ನಾನು ಯಾವ ಮೇಕಪ್ಪು ಹಾಕಲ್ಲ. ಸೊ ದಟ್ ಗ್ಯಾಪ್ ಆಗೈತಾ? ನಮ್ಮ ಮಾಡೆಲ್ಗೆ ಸ್ವಲ್ಪ ಗ್ಯಾಪ್ ಆಗೈತೆ ಅಂತ ನನಗೆ. ಓಕೆ ಸಾರಿ ಮೇಡಮ್, ನೋಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಎಲ್ಲರೂ ಪ್ಯಾಚ್ ವರ್ಕ್ ಮಾಡಲ್ಲ ಬೇಡ ಮೇಡಮ್. ಓಕೆ, ಈಗ ನಿಂಗೆ ಯಾವ ಕಲರ್ ಬೇಕು? ನಾನು ಸ್ವಲ್ಪ ಡಾರ್ಕ್ ಶೇಡ್ಸಲ್ಲಿ ಹೋಗೋಣ. ಸ್ಯಾರಿಗೆ ಇವಾಗ ಯಾವುದು ಅಂತ ನಮ್ಗೆ ಗೊತ್ತಿಲ್ಲ. ಸೊ ಸ್ವಲ್ಪ ಡಾರ್ಕ್ ಶೇಡ್ಸಲ್ಲಿ ಹೋಗೋಣ. ಆ್ಯಂಡ್ ದಿಸ್ ಇಸ್ ಪ್ಯಾರೆಟ್ ಕ್ರೀಮ್ ಫಾರ್ ಬೇಸ್ ಅದು. ಓಕೆ ಮ್ಯಾಮ್? ಓಕೆ, ಅದರ ಮೇಲೆ ನಾವು ಇವಾಗ ಗೋಲ್ಡನ್ ಶೇಡ್ ಹಾಕ್ತೀವಿ. ಮುಚ್ಚೋ, ಇಷ್ಟೊತ್ತು ಬಡ್ಕೊಬಿಟ್ಲು ಯೂಟ್ಯೂಬ್ ನೋಡ್ಕೋಬಾರ್ದು ಅಂತ.
ಹೇಳಿ ರಿಯಾಕ್ಷನ್ ಕೊಡೋಷ್ಟರಲ್ಲಿ ಬೆಳಗಾಯಿತು. ಚೆನ್ನಾಗಿದೆ. ಚೆನ್ನಾಯ್ತಾ? ಇಫ್ ಯು ಆರ್ ಓಕೆ ವಿತ್ ದ ಶೇಡ್, ಇಫ್ ಯು ಆರ್ ನಾಟ್ ಓಕೆ ಇವರು ಕಾಜಲ್ ಐಲೈನರ್ ಹಾಕಿದ್ರೆ ಮಾತ್ರ ಎಲ್ಲೆಲ್ಲಿರೋದು ನೀರಿಲ್ಲ ಆಚೆ ಬರುತ್ತೆ. ಕಾಜಲ್ ಹಾಕಿದ್ರೆ ಟಿಶ್ಯೂ ಪೇಪರ್ ಹಾಕೊಂಡು ತರ ಬರ ಅಂತ ಒರೆಸ್ತಾ ಬಿದ್ದೋಳೆ. ಹಂಗೆಲ್ಲ ಮಾಡೆಲ್ ಅಂತೆ, ಮಾಡೆಲ್ ಸೀನ್ ಇಲ್ದಿರೋ ಮಾಡೆಲ್ ಆಯ್ತಲ್ಲ. ಅಷ್ಟೊಂದು ಕೆಳಗಡೆ ನೋಡಿದೆ ಆಯ್ತು, ಸ್ವಲ್ಪನೇ ಹಾಕ್ತೀನಿ ಇರೋವ. ಓಕೆ, ಇವ್ರನ್ನೆಲ್ಲ ಮಡಿಕೊಂಡು ಮಾಡಲ್ಲ. ನಾವು ಮಾಡಕ್ಕೆ ಒಂಚೂರು ಕಾಜಲ್ ಮೆತ್ಕೊಂಡಿಲ್ಲ. ಏನಾಗಲ್ಲ ಬಿಡೆ. ಆಯ್ತಾ, ಇಲ್ಲ ಹಾಕ್ತೀನಿ ಲಾಸ್ಟಲ್ಲಿ ಬೇಕಾದ್ರೆ ಒಂಚೂರು ಇರೋ ಅದೆಲ್ಲ ಕಣ್ಣೀರು ಹೋಗ್ಲಿ ಆಮೇಲೆ ಹಾಕುವಂತೆ. ಐಲೈನರೂ ಆಮೇಲೆ ಹಾಕ್ತೀನಿ, ಓಕೆನಾ? ಬಿಕಾಸ್ ನೀನು ಇವಾಗ ಅಳ್ತಾ ಇದೆಯಾ, ಅಳ್ತಾ ಇರ್ಬೇಕಾದ್ರೆ ನಾನು ಹಾಕೋರು ಬಾ ಲಿಪ್ ಲೈನರ್ ಹಾಕ್ತೀನಿ. ಬಾಯಿಗೆ ಕಿತ್ಕೊಂಡು ಕೈ ಬಂದ್ಬಿಟ್ಟ ತಪ್ಪಿಸ್ ಟ್ರೆಡಿಷ್ನಲ್ ಅವಾಗೆಲ್ಲ ಲಿಪ್ಸ್ಟಿಕ್ ಇತ್ತ. ಆವಾಗಲೂ ಇತ್ತು. ಹೌದಾ? ಆಯಿತು, ನೀನಲ್ಲಿ ನೋಡ್ಕೊಂಬಂದಿದ್ದ. ಓಕೆ, ಭಾವನನ್ನ ಸದ್ಯಕ್ಕೆ ಒಂದು ಮಿನಿಮಲೈಸ್ಡ್ ಆಗಿ ನಾನು ಗೊತ್ತಿರೋ ಮೇಕಪ್ಪಲ್ಲಿ ಒಂದಿಷ್ಟು ಮಾಡಿದ್ದೀನಿ. ಸ್ವಲ್ಪ ಇವಾಗ ಹೈಲೈಟರ್ ಹಾಕೋಣ. ಆ್ಯಂಡ್ ಐ ಥಿಂಕ್ ಹೈಲೈಟರ್ ಇಸ್ ವೇರ್ ಇಸ್ ಹೈಲೈಟರ್? ಇದು ಹೈಲೈಟರ್. ಓಕೆ, ಯು ಕ್ಯಾನ್ ಸಿ. ಇನ್ನು ಬ್ರಷಲ್ಲೇ ಹಾಕ್ತಾರೆ, ಬಟ್ ನಾನು ನಮ್ಮ ತೋಡು ಕೈ ಹಾಕ್ತೀನಿ ಜಸ್ಟ್ ಟು ಮೇಕ್ ಹೈಲೈಟ್. ಅದಕ್ಕೆ ನೀವು ರೆಡಿ ಆಗ್ಬೇಕಲ್ವಾ? ಸೊ ಬೇರೆಯವ್ರನ್ನ ಕರ್ಸೋಣ ಬಿಡಿ, ತಲೆ ಯಾಕೆ ಕೆಡ್ಸ್ಕೊತೀರಾ? ಇವಾಗ ಅಳ್ಬಾರ್ದು. ಹಾಕಿ 2 ನಿಮಿಷ ಬಿಡ್ತೀನಿ. ಆಲ್ಮೋಸ್ಟ್ ಎಲ್ಲ ಜಾಸ್ತಿನೇ ಇರೋದು. ಇವಾಗ ಐಲೈನರ್ ಹಾಕ್ಬೇನ. ಅಪ್ಪಿ ನೋಡು, ಬಟ್ಟು ಕರೆಕ್ಟಾಗಿ ಬರ್ತಾ ನೋಡಿ. ಕಣ್ಣು ಸಮಸ್ಯೆ. ಇವ್ರನ್ನೆಲ್ಲ ನಾವು 3 ದಿನಕ್ಕೆ ಆರ್ಟಿಸ್ಟಾಗಿ ಕರ್ಕೊಂಡು ಹೋಗ್ಬಿಟ್ರೆ ನಮ್ಮ 2 ದಿನಕ್ಕೆ ದೂರಿಸ್ಬಿಡ್ತಾರೆ. ಸಾಕು. ಮಸ್ಕಾರ ನೋಡಿ, ಇದು ಎಲ್ಲ ಲ್ಯಾಕ್ಮೆ ಇದ್ದೀನಿ. ಇದು ನಥಿಂಗ್, ಯಾವ ಲೈಟು ಇಲ್ಲದೆ ಇಷ್ಟು ಬೆಳ್ಳಗವಳೆ. ಲೈಟ್ ಎಫೆಕ್ಟ್ಸ್ ಎಲ್ಲ ಇಲ್ಲ. ದಿಸ್ ಇಸ್ ಓನ್ಲಿ ನಾರ್ಮಲ್. ಹಿಂಗೆ ಥರ ಆರ್ಟಿಸ್ಟ್ ಕೆಲಸ ಎಲ್ಲ ಮಾಡಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿ. ಇಷ್ಟು ಸೀರೆನ 2 ಪಿನ್ನಲ್ಲಿ ಕಟ್ಟಿದ್ದೀನಿ ನಾನು. ಸಾಧನೆ ಅದನ್ನ ಇವ್ರಿಗೇನು ಮಡಿಕೊಂಡು ನನಗೆ ಕಷ್ಟ ಆಗಿರೋದು. ಅಪ್ಪಿ 1 ನಿಮಿಷ ಏನು ನೋಡಿ ಎತ್ತೇಳು. ಕಟ್ ಇಯರಿಂಗ್ಸ್ ಹಾಕಿದ್ದು ನೀನು ತಪ್ಪು. ಹೀರೋ ಬಿಚ್ಬೇಡ, ಹೀರೋಯಿನ್ ಅವ್ರು ಸ್ವಲ್ಪನೇ ಮರ್ಸ್ಕೊಡ್ತಾ ಇದ್ಲು. ಈ ಥರ ತೆಗೆದು ಓಕೆ, ಕೊನೆಗೆ ಕನಕಾವತಿ ಮಾಡಿದ್ದೀವಿ ನಾವು. ಕನಕಾವತಿ ನಮ್ಮ ಮಮ್ಮಿ ಅಲ್ಲೇ ಕಾಂಟ್ಕೋತೀನಿ. ಓಕೆ, ಅವಳು ಏನು ಮಾಡ್ಕೊಬಿಟ್ಟು ಏನು ಗೊತ್ತಾಗ ಸೀರೆ ಉಡ್ಸೋದು ಹೆಂಗೆ ಅಂತ ಗೊತ್ತಿಲ್ಲನೆ ಯೂಟ್ಯೂಬ್ ನೋಡ್ತೀವಿ. ತಂದಂಗೆ ಸೀರೆ ಹೆಂಗೆ ಉಡಿಸ್ಬೇಕಂತ ಹೇಳ್ಕೊಟ್ಟಿದ್ವಿ. ಓಕೆ, ಇವಾಗ ನಾವು ನಾರ್ಮಲಾಗಿ ಉಟ್ಕೊಳ್ಳೋದು ನಾವು ಕಲ್ತಿರ್ತೀವಿ. ಇದು ಸ್ವಲ್ಪ ಗೊತ್ತಿರಲಿಲ್ಲ. ನೀನು ಒನ್ಸ್ ಇವಳು ಹಿಂಗೆ ಕಟ್ಟೋದು ಅಲ್ಲ, ಮಿಕ್ಕಿದಿಷ್ಟು ಮಾಡಿದ್ದೀನಿ. ನಂಗೆ ಅಪ್ರಿಷಿಯೇಟ್ ಮಾಡೋದು ಬಿಟ್ಬಿಟ್ಟು ನನ್ನ ಮೇಲೆ ಫಿಟ್ಟಿಂಗ್ ಇಟ್ಕೊಡ್ತಾಳೆ. ಹಂಗೇನಿಲ್ಲ ಗೈಸ್, ಸ್ವಲ್ಪ ಒಳ್ಳೆಯವಳಷ್ಟೇ. ಆ ಥರ ಎಲ್ಲ ಏನು ಹೇಳೋದಿರಲ್ಲ, ಇರುತ್ತೆ, ಆದರೂ ಹೇಳೋಕ್ಕಾಗಲ್ಲ. ಆದರೂ ನೀವು ಮುಂದೆ ಇವ್ರ ಮುಂದೆ ಎಲ್ಲ ಹೇಳ್ಬಿಟ್ರೆ ಸ್ವಲ್ಪ ಕೊಂಬುಗಳು ಬಂದ್ಬಿಡುತ್ತೆ. ಅದಕ್ಕೆ ನಾವೇನು ಹೇಳಲ್ಲ. ಓಕೆ, ಒಂದು ರೆಡ್ ಹಾರ್ಟ್ ಹಾಕ್ಬಿಡಿ. ಓಕೆನಾ? ಆ್ಯಂಡ್ ಇವಾಗ ಸ್ವಲ್ಪ ಶೂಟ್ಸ್ ಕ್ಲಿಪ್ಸ್ ಹಾಕ್ತೀನಿ.
ಶ್ರೀನಿವಾಸ್ ಅವರೇ ಕಾರಣ. ನನಗೆ ಮೇಕಪ್, ಸ್ಯಾರಿ ಆ್ಯಂಡ್ ಜ್ಯುವೆಲ್ಸ್ ಎಲ್ಲ ಅವರೇ ಹುಡುಕಿ ಮೇಕಪ್ ಮಾಡಿದ್ದು. ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ನನಗಂತೂ ನಾನು ಚೆನ್ನಾಗೇ ಕಾಣ್ತಾ ಇದ್ದೀನಿ ಅಂತ ಅನ್ನಿಸ್ತಿದೆ. ಓಕೆ, ಕಮೆಂಟ್ ಹಾರ್ಟ್ ಹಾಕಿ, ರೆಡ್ ಹಾರ್ಟ್. ಯಾರು ಮರಿಬೇಡಿ, ನೋಡಿದವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದಂತೂ ಮರಿಲೇಬೇಡಿ. ಏನಕ್ಕಂದರೆ ಈ ಥರ ವೀಡಿಯೋಸ್ ನೋಡೋಕ್ಕೆ ಸಬ್ಸ್ಕ್ರೈಬ್ ಆಗಿರಿ.